ನಮಸ್ಕಾರ. ಇವತ್ತಿನ ವಿಡಿಯೋ ಇವತ್ತು ಮಾರುಕಟ್ಟೆಯಲ್ಲಿ ಭಾರೀ ಸದ್ದು ಮಾಡಿದ 3 ಷೇರುಗಳು. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ಕಳೆದ ಕೆಲವು ದಿನಗಳಲ್ಲಿ ಮಾರುಕಟ್ಟೆಯಲ್ಲಿ ಹ್ಯೂಜ್ ಫ್ಲಕ್ಚುಯೇಷನ್ ಇದೆ ಬಿಕಾಸ್ ಆಫ್ ದಿ ಕ್ವಾರ್ಟರ್ಲಿ ರಿಸಲ್ಟ್ಸ್ ಅನೌನ್ಸ್ ಆಗಿರೋದ್ರಿಂದ. ಮತ್ತೆ ಮಾರುಕಟ್ಟೆಯಲ್ಲಿ ಒಂದು ತರಹದ ಡೌನ್ ಟ್ರೆಂಡ್ ಕೂಡ ಇದೆ. ಇವತ್ತು ನಾನು ಮಾರುಕಟ್ಟೆಯಲ್ಲಿ ಬಿಗ್ ಮೂವರ್ಸ್ ಅಂಡ್ ಶೇಕರ್ಸ್ ಅದರ ಬಗ್ಗೆ ವಿಡಿಯೋ ಮಾಡಿದ್ದೇನೆ. ಮೊದಲನೆಯ ಷೇರು ಸದ್ದು ಮಾಡಿರುವಂತಹದ್ದು ಇಂಡುಸಿನ್ ಬ್ಯಾಂಕ್. ಇವತ್ತು 18.6% ಕೆಳಗೆ ಬಿತ್ತು ಒಂದೇ ದಿನದಲ್ಲಿ. ಯಾಕಂತಂದ್ರೆ ವೀಕ್ ಕ್ವಾರ್ಟರ್ಲಿ ರಿಸಲ್ಟ್ಸ್ ಅನೌನ್ಸ್ಡ್ ಯೆಸ್ಟರ್ಡೇ. ಇದು ಬಿಗ್ಗೆಸ್ಟ್ ಫಾಲ್ ಸಿನ್ಸ್ ಮಾರ್ಚ್ 2020. ನೆಟ್ ಪ್ರಾಫಿಟ್ ಜುಲೈ ಸೆಪ್ಟೆಂಬರ್ 2023 ಅಲ್ಲಿ 2181 crores. ಜುಲೈ ಸೆಪ್ಟೆಂಬರ್ 2024 ಅಲ್ಲಿ 1331 crores ಮತ್ತು ಪರ್ಸೆಂಟೇಜ್ ಚೇಂಜ್ -39%. ನೆಟ್ NPA ಕೂಡ ಸ್ವಲ್ಪ ಜಾಸ್ತಿ ಆಗಿದೆ. ಜುಲೈ ಸೆಪ್ಟೆಂಬರ್ 2023 ಅಲ್ಲಿ 0.57%, ಜುಲೈ ಸೆಪ್ಟೆಂಬರ್ 2024 ಅಲ್ಲಿ 0.64%. ರಿಸಲ್ಟ್ಸ್ ಬಿಲೋ ಅನಲಿಸ್ಟ್ ಎಕ್ಸ್ಪೆಕ್ಟೇಷನ್. ಬಹಳಷ್ಟು ಬ್ರೋಕರೇಜ್ ಕಂಪನಿಗಳು ಅವರ ಟಾರ್ಗೆಟ್ ಪ್ರೈಸ್ ಅನ್ನು ಕಮ್ಮಿ ಮಾಡಿದ್ದಾರೆ ಇಂಡುಸಿನ್ ಬ್ಯಾಂಕಿಗೆ. ಇಂಡುಸಿನ್ ಬ್ಯಾಂಕ್ ಇದ್ದು ಜುಲೈ ಸೆಪ್ಟೆಂಬರ್ 2024 ವೀಕೆಸ್ಟ್ ರಿಸಲ್ಟ್ಸ್ ಅಮಾಂಗ್ಸ್ ಬ್ಯಾಂಕ್ ಸೋ ಫಾರ್ ಮತ್ತೆ ಸ್ಲೋವರ್ ಗ್ರೋತ್ ಅಂಡ್ ಹೈಯರ್ ಯೀಲ್ಡಿಂಗ್ ಲೋನ್. ರಿವೈಸ್ ಟಾರ್ಗೆಟ್ ಪ್ರೈಸ್ ಆಫ್ ಇಂಡುಸಿನ್ ಬ್ಯಾಂಕ್. HDFC ಇನ್ಸ್ಟಿಟ್ಯೂಷನಲ್ ಇಕ್ವಿಟೀಸ್ ಅವರು ಹೇಳ್ತಾರೆ ರಿವೈಸ್ ಟಾರ್ಗೆಟ್ ಪ್ರೈಸ್ 1245. ಫಿಲಿಪ್ ಕ್ಯಾಪಿಟಲ್ ಓಲ್ಡ್ ಟಾರ್ಗೆಟ್ ಪ್ರೈಸ್ 1830, ರಿವೈಸ್ ಟಾರ್ಗೆಟ್ 1560. ನಿರ್ಮಲ್ ಬ್ಯಾಂಕ್ ಅವರು ಹೇಳ್ತಾರೆ ಓಲ್ಡ್ ಟಾರ್ಗೆಟ್ ಪ್ರೈಸ್ 1653, ರಿವೈಸ್ ಟಾರ್ಗೆಟ್ 1443. ಮೋತಿಲಾಲ್ ಓಸ್ವಾಲ್ ಅವರದು ರಿವೈಸ್ ಟಾರ್ಗೆಟ್ ಪ್ರೈಸ್ 1500. ಈಗ ಎರಡನೇದು LNT ಷೇರು ಸೆಕೆಂಡ್ ಟೈಮ್ ಡೌನ್ ಗ್ರೇಡ್ ರೇಟಿಂಗ್ ಸಿಕ್ತು. ಇನ್ ಎ ಮಂತ್ ಆಫ್ಟರ್ ಬ್ರೋಕರೇಜ್ ಫರ್ಮ್ UBS ಡೌನ್ ಗ್ರೇಡ್ ಮಾಡಿದ್ರು ನ್ಯೂಟ್ರಲ್ ಫ್ರಮ್ ಬೈ. LNT ಷೇರು ಇವತ್ತು 3.4% ಕೆಳಗೆ ಬಿತ್ತು. ಅಲ್ಲದೆ UBS ಕಂಪನಿಯವರು LNT ಟಾರ್ಗೆಟ್ ಪ್ರೈಸ್ ಅನ್ನ 4400 4000 ಮಾಡಿದ್ದಾರೆ. ರಿವೈಸ್ ಪ್ರೈಸ್ ಟಾರ್ಗೆಟ್ ಇಂಪ್ಲಾಯ್ಸ್ ಎ ಪೊಟೆನ್ಷಿಯಲ್ ಅಪ್ಸೈಡ್ 20% ಫ್ರಮ್ ಕರೆಂಟ್ ಲೆವೆಲ್ಸ್. LNT ಷೇರು ಸದ್ಯಕ್ಕೆ 3326. ಒಂದು ತಿಂಗಳ ಕೆಳಗೆ HSBC ಅವರು ಕೂಡ LNT ಶೇರನ್ನ ಡೌನ್ ಗ್ರೇಡ್ ಮಾಡಿದ್ರು, ಹೋಲ್ಡ್ ಮಾಡಿದ್ರು ಬೈಯಿಂದ. ಮತ್ತೆ ಟಾರ್ಗೆಟ್ ಪ್ರೈಸ್ ನ 3900 3500ಕ್ಕೆ ತಂದಿದ್ದಾರೆ. LNT ಶೇರ್ ಅನ್ನು ಕವರ್ ಮಾಡುವವರಲ್ಲಿ 35 ಅನಲಿಸ್ಟ್ಗಳು LNT ಸ್ಟಾಕ್ಗೆ 28 ಬೈ ರೇಟಿಂಗ್ ಕೊಟ್ಟಿದ್ದಾರೆ, 5 ಹೋಲ್ಡ್ ಕೊಟ್ಟಿದ್ದಾರೆ ಮತ್ತು 2 ಸೆಲ್ ರೇಟಿಂಗ್ ಕೊಟ್ಟಿದ್ದಾರೆ. ಬ್ರೋಕರೇಜ್ ಕಂಪನಿಯವರ ಪ್ರಕಾರ LNT ಅವರಿಗೆ ಒಂದಷ್ಟು ಡಿಫಿಕಲ್ಟ್ ಇರಬಹುದು ಬಿಸಿನೆಸ್ ಎನ್ವಿರಾನ್ಮೆಂಟ್ ಡ್ಯೂ ಟು ಸ್ಲೋನೆಸ್ ಇನ್ ಎಕಾನಮಿ. ಇವತ್ತು ಮಾರುಕಟ್ಟೆಯಲ್ಲಿ ಸದ್ದು ಮಾಡಿದಂತ ಮೂರನೆಯ ಷೇರು ITC. ಇವತ್ತಿನ ಮಟ್ಟಿಗೆ ಟಾಪ್ ಗೇನರ್ ಆಗಿತ್ತು. ನಿಫ್ಟಿ 50 ಇಂಡೆಕ್ಸ್ ಅಲ್ಲಿ ಕ್ವಾರ್ಟರ್ ರಿಸಲ್ಟ್ಸ್ ಅಬೌವ್ ಅನಲಿಸ್ಟ್ ಎಕ್ಸ್ಪೆಕ್ಟೇಷನ್. ಷೇರು 2% ಮೇಲಕ್ಕೆ ಹೋಯಿತು. ರೆವೆನ್ಯೂ ಜುಲೈ ಸೆಪ್ಟೆಂಬರ್ 2023 ಅಲ್ಲಿ 17,774 ಕೋಟಿ, ಜುಲೈ ಸೆಪ್ಟೆಂಬರ್ 2024ರಲ್ಲಿ 20,736 ಕೋಟಿ, 17% ಮೇಲಕ್ಕೆ ಹೋಗಿದೆ. ನೆಟ್ ಪ್ರಾಫಿಟ್ ಅಷ್ಟರ ಮಟ್ಟಿಗೆ ಮೇಲಕ್ಕೆ ಹೋಗಿಲ್ಲ. ಜುಲೈ ಸೆಪ್ಟೆಂಬರ್ 2023 ಅಲ್ಲಿ 4,965, ಜುಲೈ ಸೆಪ್ಟೆಂಬರ್ 2024ರಲ್ಲಿ 5,054, 2% ಅಭಿವೃದ್ಧಿ. ITC ಷೇರುಗಳಲ್ಲಿ ಈ ತರದ ಒಳ್ಳೆ ರಿಸಲ್ಟ್ ಬರುತ್ತೆ ಅಂತ ಅನಲಿಸ್ಟ್ಗಳು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಯಾಕಂತಂದ್ರೆ FMCG ಪ್ರಾಡಕ್ಟ್ಗಳಲ್ಲಿ ರೂರಲ್ ಏರಿಯಾದಲ್ಲಿ ಒಂದಷ್ಟು ವೀಕ್ ಡಿಮಾಂಡ್ ಇದೆ. ನಿನ್ನೆಯ ಮಾರುಕಟ್ಟೆಯನ್ನು ನೋಡೋದಾದ್ರೆ FMCG ಕಂಪನಿಗಳು ಒಂದಷ್ಟು ದೊಡ್ಡ ಕುಸಿತವನ್ನು ಕಂಡಿದ್ವು. HUL ಮತ್ತು ಇತರ ಕಂಪನಿಗಳು 3-6% ವರೆಗೂ ಕೆಳಗೆ ಬಿದ್ದಿದ್ದಾವೆ. ಬೇರೆ ಕಂಪನಿಗಳನ್ನು ಹೋಲಿಕೆ ಮಾಡಿದ್ರೆ ITC ರಿಸಲ್ಟ್ಸ್ ಚೆನ್ನಾಗಿದೆ. ಅದಕ್ಕೋಸ್ಕರ ಇವತ್ತು ಸಣ್ಣ ರ್ಯಾಲಿಯನ್ನು ನಾವು ಕಂಡಿದ್ದೇವೆ. ಸಾಮಾನ್ಯವಾಗಿ ಮಾರುಕಟ್ಟೆಯಲ್ಲಿ ಒಂದಷ್ಟು ವೀಕ್ನೆಸ್ ಇದ್ದಾಗ FMCG ಷೇರುಗಳು ಇತರ ಷೇರುಗಳಿಗೆ ಹೋಲಿಕೆ ಮಾಡಿದ್ರೆ ಕಮ್ಮಿ ಬೀಳ್ತವೆ. ಅದಕ್ಕೋಸ್ಕರ ಅವುಗಳನ್ನು ನಾವು ಡಿಫೆನ್ಸಿವ್ ಸ್ಟಾಕ್ಸ್ ಅಂತ ಕರೀತೇವೆ. ಈ ಸತಿ ಕೂಡ ಅದು ನಿಜ ಆಗಿದೆ. ಬೇರೆ ಷೇರುಗಳನ್ನು ಹೋಲಿಕೆ ಮಾಡಿದರೆ ವಿಡಿಯೋದ ಕೊನೆಯಲ್ಲಿ ಇವತ್ತಿನ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ.
ಇಲ್ಲಿಯವರೆಗೆ ಮಾರುಕಟ್ಟೆ 2000 ಪಾಯಿಂಟ್ ಕೆಳಗೆ ಬಿದ್ದಿದೆ. 7.6% ಕೆಳಗೆ ಬಿದ್ದಿದೆ. ನಿಮ್ಮ ಪೋರ್ಟ್ಫೋಲಿಯೋ 10% ಅಥವಾ ಅಧಿಕವಾಗಿ ಕೆಳಗೆ ಬಿದ್ದಿದೆಯಾ? ಎಸ್ ಅಥವಾ ನೋ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನ ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.